ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಡೇಟ್ ಈಗ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ಟಿಕೆಟ್ ಫೈಟ್ ಹೇಗಿದೆ? ಈ ಸ್ಟೋರಿ ನೋಡಿ. ಏಪ್ರಿಲ್ 9ಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಜೋರಾಯಿತು ಕಸರತ್ತು. ರಾಜ್ಯದಲ್ಲಿ ಚುನಾವಣಾ ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಹೇಳಿ ಕೇಳಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಆ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ನಾಯಕರು ಕಣ್ಣಿಟ್ಟಿದ್ದಾರೆ. ಶತಾಯಗತಾಯವಾಗಿ ಟಿಕೆಟ್ ಪಡೆಯಲು ಶತಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಭೆ ಸಮಾರಂಭಗಳು ಸೇರಿ ಸಾಕಷ್ಟು ಯತ್ನ ಕೂಡ ನಡೀತಾ ಇದೆ. ರಂಜಾನ್ ಹಿನ್ನೆಲೆ ಇಫ್ತಿಯಾರ್ ಕೂಟದ ಮೂಲಕ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಇರಬಹುದು, ಸಿದ್ದರಾಮಯ್ಯ ಸಾಹೇಬರು ಇರಬಹುದು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇರಬಹುದು, ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇರಬಹುದು ಮತ್ತು ಎಲ್ಲಾ ನಮ್ಮ ಸಮಾಜದ ಹಿರಿಯ ಮುಖಂಡರು ಇರಬಹುದು. ಅವ್ರ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಪರಿಷತ್ ಸದಸ್ಯ ಸಚಿವ ಜಮೀರ್ ಅಹಮದ್ ಆಪ್ತ ಅಬ್ದುಲ್ ಜಬ್ಬಾರ್ ಎಲ್ಲಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇವತ್ತಂಕ ನಾವು ಆ ನಮೂನೆ ಯಾವಾಗೂ ನೋಡಿದ್ದಿಲ್ಲ. ನೀವು ಫಸ್ಟ್ ಟೈಮ್ ಟಿಕೆಟ್ ಕೇಳ್ತಾ ಇದ್ದೀರಿ, ಅದಕ್ಕೆ ನಾವು ನಿಮಗೆ ಸಂಪೂರ್ಣ ಬೆಂಬಲ ಅಲಾಂಗ್ ವಿತ್ ಅವರ್ ವರ್ಕರ್ಸ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮಗೆ ಗೆಲ್ಲಿಸ್ತೀವಿ ಒಂದ್ಸರ್ತಿ ಫಸ್ಟ್ ಟೈಮ್. ಯಾಕಂದ್ರೆ ಕಾಂಗ್ರೆಸ್ನವರು ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಿ ನಮ್ಮ ಜೊತೆಗೆ ಬಂದಿರೋದು. ಬಿಜೆಪಿಯವರಿಗೂ ನಮ್ಗೇನು ಸಂಬಂಧ ಪಾಪ. ಅವರಷ್ಟಿಗೆ ಅವರು ಇರ್ತದೆ, ನಮ್ಮಷ್ಟಿಗೆ ನಾವು. ದಾವಣಗೆರೆ ಜಿಲ್ಲೆಯಲ್ಲಿ ಎರಡೇ ಪಾರ್ಟಿ ನಮ್ಮ ಸೌತ್ನಲ್ಲಿ, ಬಿಜೆಪಿ ಅಂಡ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಮರ್ಥ ಸ್ಪರ್ಧೆಗೆ ಒತ್ತಾಯ ಕೂಡ ಹೆಚ್ಚುತ್ತಾ ಇದೆ. ಇತ್ತ ಅಲ್ಪಸಂಖ್ಯಾತರ ಶತಪ್ರಯತ್ನ ಕೂಡ ಸಹ ಜೋರಾಗಿದ್ದು ಸದ್ಯ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಡೇಟ್ ಈಗ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ಟಿಕೆಟ್ ಫೈಟ್ ಹೇಗಿದೆ? ಈ ಸ್ಟೋರಿ ನೋಡಿ. ಏಪ್ರಿಲ್ 9ಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಜೋರಾಯಿತು ಕಸರತ್ತು. ರಾಜ್ಯದಲ್ಲಿ ಚುನಾವಣಾ ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಹೇಳಿ ಕೇಳಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಆ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ನಾಯಕರು ಕಣ್ಣಿಟ್ಟಿದ್ದಾರೆ. ಶತಾಯಗತಾಯವಾಗಿ ಟಿಕೆಟ್ ಪಡೆಯಲು ಶತಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಭೆ ಸಮಾರಂಭಗಳು ಸೇರಿ ಸಾಕಷ್ಟು ಯತ್ನ ಕೂಡ ನಡೀತಾ ಇದೆ. ರಂಜಾನ್ ಹಿನ್ನೆಲೆ ಇಫ್ತಿಯಾರ್ ಕೂಟದ ಮೂಲಕ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಇರಬಹುದು, ಸಿದ್ದರಾಮಯ್ಯ ಸಾಹೇಬರು ಇರಬಹುದು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇರಬಹುದು, ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇರಬಹುದು ಮತ್ತು ಎಲ್ಲಾ ನಮ್ಮ ಸಮಾಜದ ಹಿರಿಯ ಮುಖಂಡರು ಇರಬಹುದು. ಅವ್ರ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ. ಪರಿಷತ್ ಸದಸ್ಯ ಸಚಿವ ಜಮೀರ್ ಅಹಮದ್ ಆಪ್ತ ಅಬ್ದುಲ್ ಜಬ್ಬಾರ್ ಎಲ್ಲಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇವತ್ತಂಕ ನಾವು ಆ ನಮೂನೆ ಯಾವಾಗೂ ನೋಡಿದ್ದಿಲ್ಲ. ನೀವು ಫಸ್ಟ್ ಟೈಮ್ ಟಿಕೆಟ್ ಕೇಳ್ತಾ ಇದ್ದೀರಿ, ಅದಕ್ಕೆ ನಾವು ನಿಮಗೆ ಸಂಪೂರ್ಣ ಬೆಂಬಲ ಅಲಾಂಗ್ ವಿತ್ ಅವರ್ ವರ್ಕರ್ಸ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮಗೆ ಗೆಲ್ಲಿಸ್ತೀವಿ ಒಂದ್ಸರ್ತಿ ಫಸ್ಟ್ ಟೈಮ್. ಯಾಕಂದ್ರೆ ಕಾಂಗ್ರೆಸ್ನವರು ಫಸ್ಟ್ ಟೈಮ್ ಟಿಕೆಟ್ ಕೊಟ್ಟರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಿ ನಮ್ಮ ಜೊತೆಗೆ ಬಂದಿರೋದು. ಬಿಜೆಪಿಯವರಿಗೂ ನಮ್ಗೇನು ಸಂಬಂಧ ಪಾಪ. ಅವರಷ್ಟಿಗೆ ಅವರು ಇರ್ತದೆ, ನಮ್ಮಷ್ಟಿಗೆ ನಾವು. ದಾವಣಗೆರೆ ಜಿಲ್ಲೆಯಲ್ಲಿ ಎರಡೇ ಪಾರ್ಟಿ ನಮ್ಮ ಸೌತ್ನಲ್ಲಿ, ಬಿಜೆಪಿ ಅಂಡ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಮರ್ಥ ಸ್ಪರ್ಧೆಗೆ ಒತ್ತಾಯ ಕೂಡ ಹೆಚ್ಚುತ್ತಾ ಇದೆ. ಇತ್ತ ಅಲ್ಪಸಂಖ್ಯಾತರ ಶತಪ್ರಯತ್ನ ಕೂಡ ಸಹ ಜೋರಾಗಿದ್ದು ಸದ್ಯ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಡೇಟ್ ಈಗ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ಟಿಕೆಟ್ ಫೈಟ್ ಹೇಗಿದೆ? ಈ ಸ್ಟೋರಿ ನೋಡಿ.
ಏಪ್ರಿಲ್ 9ಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಜೋರಾಯಿತು ಕಸರತ್ತು. ರಾಜ್ಯದಲ್ಲಿ ಚುನಾವಣಾ ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಹೇಳಿ ಕೇಳಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಆ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ನಾಯಕರು ಕಣ್ಣಿಟ್ಟಿದ್ದಾರೆ. ಶತಾಯಗತಾಯವಾಗಿ ಟಿಕೆಟ್ ಪಡೆಯಲು ಶತಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಭೆ ಸಮಾರಂಭಗಳು ಸೇರಿ ಸಾಕಷ್ಟು ಯತ್ನ ಕೂಡ ನಡೀತಾ ಇದೆ. ರಂಜಾನ್ ಹಿನ್ನೆಲೆ ಇಫ್ತಿಯಾರ್ ಕೂಟದ ಮೂಲಕ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಇರಬಹುದು, ಸಿದ್ದರಾಮಯ್ಯ ಸಾಹೇಬರು ಇರಬಹುದು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇರಬಹುದು, ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇರಬಹುದು ಮತ್ತು ಎಲ್ಲಾ ನಮ್ಮ ಸಮಾಜದ ಹಿರಿಯ ಮುಖಂಡರು ಇರಬಹುದು. ಅವ್ರ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಸರ್. ಪರಿಷತ್ ಸದಸ್ಯ ಸಚಿವ ಜಮೀರ್ ಅಹಮದ್ ಆಪ್ತ ಅಬ್ದುಲ್ ಜಬ್ಬಾರ್ ಎಲ್ಲಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇವತ್ತಂಕ ನಾವು ಆ ನಮೂನಿ ಯಾವಾಗೂ ನೋಡಿದ್ದಿಲ್ಲ. ನೀವು ಫಸ್ಟ್ ಟೈಮ್ ಟಿಕೆಟ್ ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಸಂಪೂರ್ಣ ಬೆಂಬಲ ಅಲಾಂಗ್ ವಿತ್ ಅವರ್ ವರ್ಕರ್ಸ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮಗೆ ಗೆಲ್ಲಿಸ್ತೀವಿ ಒಂದ್ಸರ್ತಿ ಫಸ್ಟ್ ಟೈಮ್. ಯಾಕಂದ್ರೆ ಕಾಂಗ್ರೆಸ್ನವರು ಫಸ್ಟ್ ಟೈಮ್ ಟಿಕೆಟ್ ಕೊಟ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಿ ನಮ್ಮ ಜೊತೆಗೆ ಬಂದಿರೋದು. ಬಿಜೆಪಿಯವರಿಗೂ ನಮ್ಗೇನು ಸಂಬಂಧ ಪಾಪ. ಅವರಷ್ಟಿಗೆ ಅವರು ಇರ್ತದೆ, ನಮ್ಮಷ್ಟಿಗೆ ನಾವು. ದಾವಣಗೆರೆ ಜಿಲ್ಲೆಯಲ್ಲಿ ಎರಡೇ ಪಾರ್ಟಿ ನಮ್ಮ ಸೌತ್ನಲ್ಲಿ, ಬಿಜೆಪಿ ಅಂಡ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಮರ್ಥ ಸ್ಪರ್ಧೆಗೆ ಒತ್ತಾಯ ಕೂಡ ಹೆಚ್ಚುತ್ತಾ ಇದೆ. ಇತ್ತ ಅಲ್ಪಸಂಖ್ಯಾತರ ಶತಪ್ರಯತ್ನ ಕೂಡ ಸಹ ಜೋರಾಗಿದ್ದು ಸದ್ಯ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಡೇಟ್ ಈಗ ಫಿಕ್ಸ್ ಆಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಈಗ ಮುಂದಾಗಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರ ಈ ಟಿಕೆಟ್ ಫೈಟ್ ಹೇಗಿದೆ? ಈ ಸ್ಟೋರಿ ನೋಡಿ. ಏಪ್ರಿಲ್ 9ಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ಕಾಂಗ್ರೆಸ್ನಲ್ಲಿ ಟಿಕೆಟ್ಗೆ ಜೋರಾಯಿತು ಕಸರತ್ತು. ರಾಜ್ಯದಲ್ಲಿ ಚುನಾವಣಾ ಕದನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾಗಿದ್ದಂತಹ ಬಾಗಲಕೋಟೆ, ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಏಪ್ರಿಲ್ 9ರಂದು ಎಲೆಕ್ಷನ್ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಹೇಳಿ ಕೇಳಿ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಆ ಕ್ಷೇತ್ರದ ಮೇಲೆ ಅಲ್ಪಸಂಖ್ಯಾತ ನಾಯಕರು ಕಣ್ಣಿಟ್ಟಿದ್ದಾರೆ. ಶತಾಯಗತಾಯವಾಗಿ ಟಿಕೆಟ್ ಪಡೆಯಲು ಶತಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಸಭೆ ಸಮಾರಂಭಗಳು ಸೇರಿ ಸಾಕಷ್ಟು ಯತ್ನ ಕೂಡ ನಡೀತಾ ಇದೆ. ರಂಜಾನ್ ಹಿನ್ನೆಲೆ ಇಫ್ತಿಯಾರ್ ಕೂಟದ ಮೂಲಕ ಶಕ್ತಿ ಪ್ರದರ್ಶನ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಇರಬಹುದು, ಸಿದ್ದರಾಮಯ್ಯ ಸಾಹೇಬರು ಇರಬಹುದು, ಡಿ.ಕೆ. ಶಿವಕುಮಾರ್ ಸಾಹೇಬರು ಇರಬಹುದು, ನಮ್ಮ ನಾಯಕರಾದ ಜಿಲ್ಲಾ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಸಾಹೇಬರು ಇರಬಹುದು ಮತ್ತು ಎಲ್ಲಾ ನಮ್ಮ ಸಮಾಜದ ಹಿರಿಯ ಮುಖಂಡರು ಇರಬಹುದು. ಅವ್ರ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ನನಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಸರ್. ಪರಿಷತ್ ಸದಸ್ಯ ಸಚಿವ ಜಮೀರ್ ಅಹಮದ್ ಆಪ್ತ ಅಬ್ದುಲ್ ಜಬ್ಬಾರ್ ಎಲ್ಲಿಲ್ಲದ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇವತ್ತಂಕ ನಾವು ಆ ನಮೂನಿ ಯಾವಾಗೂ ನೋಡಿದ್ದಿಲ್ಲ. ನೀವು ಫಸ್ಟ್ ಟೈಮ್ ಟಿಕೆಟ್ ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಿಮಗೆ ಸಂಪೂರ್ಣ ಬೆಂಬಲ ಅಲಾಂಗ್ ವಿತ್ ಅವರ್ ವರ್ಕರ್ಸ್ ಜೊತೆಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನಿಮಗೆ ಗೆಲ್ಲಿಸ್ತೀವಿ ಒಂದ್ಸರ್ತಿ ಫಸ್ಟ್ ಟೈಮ್. ಯಾಕಂದ್ರೆ ಕಾಂಗ್ರೆಸ್ನವರು ಫಸ್ಟ್ ಟೈಮ್ ಟಿಕೆಟ್ ಕೊಟ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವ್ರು ಹೇಳಿ ನಮ್ಮ ಜೊತೆಗೆ ಬಂದಿರೋದು. ಬಿಜೆಪಿಯವರಿಗೂ ನಮ್ಗೇನು ಸಂಬಂಧ ಪಾಪ. ಅವರಷ್ಟಿಗೆ ಅವರು ಇರ್ತದೆ, ನಮ್ಮಷ್ಟಿಗೆ ನಾವು. ದಾವಣಗೆರೆ ಜಿಲ್ಲೆಯಲ್ಲಿ ಎರಡೇ ಪಾರ್ಟಿ ನಮ್ಮ ಸೌತ್ನಲ್ಲಿ, ಬಿಜೆಪಿ ಅಂಡ್ ಕಾಂಗ್ರೆಸ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಸಮರ್ಥ ಸ್ಪರ್ಧೆಗೆ ಒತ್ತಾಯ ಕೂಡ ಹೆಚ್ಚುತ್ತಾ ಇದೆ. ಇತ್ತ ಅಲ್ಪಸಂಖ್ಯಾತರ ಶತಪ್ರಯತ್ನ ಕೂಡ ಸಹ ಜೋರಾಗಿದ್ದು ಸದ್ಯ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ವಿಠಲ್ ಕಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.